ಓಂ ನಮಃ ಶಿವಾಯ. ಇಂದು ನಾವು ತುಮಕೂರಿನಿಂದ ಗಿರಿ ಪ್ರದಕ್ಷಿಣೆಗೆ ಎಂದು ನಮ್ಮ ಪಕ್ಕದ ರಾಜ್ಯದ ತಮಿಳುನಾಡಿನ ಅರುಣಾಚಲೇಶ್ವರನ ದರ್ಶನಕ್ಕೆ ಬಂದಿದ್ದೇವೆ. ನಾವು ಅರುಣಾಚಲೇಶ್ವರನ ಒಂದು ಗಿರಿ ಪ್ರದಕ್ಷಿಣೆಗೆ ಬೆಳಗಿನ ಜಾವ 3:30ಗೆ ಬಂದು ದೇವರಿಗೆ ರಾಜಗೋಪುರದ ಮುಂದೆ ಕರ್ಪೂರದ ಆರತಿಯನ್ನು ಬೆಳಗಿಸಿ ಅಲ್ಲಿಂದ ನಮ್ಮ ಒಂದು ಗಿರಿ ಪ್ರದಕ್ಷಿಣೆಯನ್ನು ಪ್ರಾರಂಭಿಸುತ್ತೇವೆ. ಈ ಗಿರಿ ಪ್ರದಕ್ಷಿಣೆಯನ್ನು ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಅಚಲವಾದ ಒಂದು ಯಾವುದಾದರೂ ಒಂದು ಕೋರಿಕೆಯನ್ನು ಇಟ್ಕೊಂಡು ದೇವರಿಗೆ ಕರ್ಪೂರದ ಆರತಿನ ಬೆಳಗಿಸಿ ಅನಂತರ ನಾವು ಗಿರಿ ಪ್ರದಕ್ಷಿಣೆಯನ್ನು ಪ್ರಾರಂಭ ಮಾಡಬೇಕು. ನಾವು ಬೆಳಿಗ್ಗೆ 3:30ಗೆ ಅಲ್ಲಿನ ಗಿರಿ ಪ್ರದಕ್ಷಿಣೆನ ಪ್ರಾರಂಭ ಮಾಡಿ ರಾಜಗೋಪುರದ ಹತ್ರ ಕರ್ಪೂರನ ಬೆಳಗಿಸಿ ಅಲ್ಲಿಂದ ಒಂದು 500 ಮೀಟರ್ ಮುಂದೆ ಸಾಗಿದರೆ ಮೊದಲನೇ ಲಿಂಗವಾದಂತಹ ಇಂದ್ರಲಿಂಗ ನಮಗೆ ಕಂಡುಬರುತ್ತದೆ. ನಾವು ಇಂದ್ರಲಿಂಗವನ್ನು ಸ್ವತಃ ಇಂದ್ರದೇವನ ಇಲ್ಲಿ ಸ್ಥಾಪಿಸಿದ್ದಾನೆ ಎಂದು ಹೇಳಲಾಗಿದೆ. ಮೊದಲಿಗೆ ಇಂದ್ರಲಿಂಗದ ಒಂದು ದರ್ಶನ ಮಾಡಿಕೊಂಡು ಹಾಗೆ ನಾವು ಗಿರಿ ಪ್ರದಕ್ಷಿಣೆನ ಮುಂದುವರಿಸಬೇಕು. ದಾರಿಯುದ್ದಕ್ಕೂ ನಮಗೆ ಗಿರಿ ಪ್ರದಕ್ಷಿಣದ ಮಾರ್ಗವನ್ನು ಸೂಚಿಸಿರುತ್ತಾರೆ. ಅದರ ಮೂಲಕ ನಡೆದರೆ ನಮಗೆ ದೇವಸ್ಥಾನದ ಎಲ್ಲ ಲಿಂಗಗಳು 8 ದಿಕ್ಕುಗಳಲ್ಲಿ ಪ್ರತಿಷ್ಠಾಪನೆ ಆಗಿರುವಂತಹ ಲಿಂಗಗಳನ್ನು ಕಾಣಬಹುದು. ನಮಗೆ ಎಲ್ಲ ಲಿಂಗಗಳು ನಾವು ಹೋಗ್ಬೇಕಾದ್ರೆ ನಮಗೆ ಲೆಫ್ಟ್ ಸೈಡ್ ಸಿಕ್ಕಿದ್ರೆ ಅಗ್ನಿಲಿಂಗ ಮಾತ್ರ ನಮಗೆ ರೈಟ್ ಸೈಡ್ ಸಿಗುತ್ತೆ. ಇದು ಸ್ವಲ್ಪ ಒಂದು ರೋಡಿನಿಂದ ಸ್ವಲ್ಪ ಒಂದು 50 ಮೀಟರ್ ಒಳಗಡೆ ಹೋದರೆ ಅಗ್ನಿಲಿಂಗ ಕಂಡುಬರುತ್ತದೆ. ಅಗ್ನಿಲಿಂಗದ ನಂತರ ನಾವು ಅಲ್ಲಿಯೇ ಚಾಮುಂಡೇಶ್ವರಿಯ ಒಂದು ದೇವಸ್ಥಾನವನ್ನು ನೋಡಬಹುದು. ಚಾಮುಂಡೇಶ್ವರಿಗೆ ನಮ್ಮ ಮೇಲೆ ಯಾವುದಾದ್ರೂ ಕೆಟ್ಟ ದೃಷ್ಟಿಗಳು ಇದ್ದರೆ ಹೋಗಲಿ ಎಂದು ನಿಂಬೆಹಣ್ಣನ್ನು ನಿವುಳಿಸಿ ಹಾಕ್ತಾರೆ. ಅಲ್ಲಿಂದ ಮುಂದೆ ನಡೆದರೆ ನಮಗೆ ಸಿಗುವುದು ಯಮಲಿಂಗ. ಈ ಯಮಲಿಂಗದ ವಿಶೇಷ ಏನಪ್ಪ ಅಂದರೆ ದೇವಸ್ಥಾನದ ಎದುರಲ್ಲಿಯೇ ನಾವು ಸ್ಮಶಾನವನ್ನು ಕೂಡ ಕಾಣಬಹುದು. ಈ ಒಂದು ಸ್ಮಶಾನದಲ್ಲಿ ಅನೇಕ ಮಹಾನ್ ಪುರುಷರ ಸಮಾಧಿಗಳನ್ನು ಇದ್ದಾವೆ ಅಂತ ಹೇಳ್ತಾರೆ. ನಾವು ಯಮಲಿಂಗದ ಒಂದು ದರ್ಶನ ಮಾಡಿಕೊಂಡು ಮುಗಿಸ್ಕೊಂಡು ಹಾಗೆ ಮುಂದೆ ಬಂದರೆ ಅಲ್ಲಿ ನಮಗೆ ನಂತರ ಸಿಗುವುದು ನೈಋತ್ಯ ಲಿಂಗ. ನಾವು ನೈಋತ್ಯ ಲಿಂಗದ ಒಂದು ದೇವಸ್ಥಾನದ ಬಾಗಿಲು ಓಪನ್ ಇರಲಿಲ್ಲ. ಅದರಿಂದ ನಾವು ಹೊರಗಡೆಯಿಂದನೇ ಎಲ್ಲ ದೇವಸ್ಥಾನಗಳನ್ನು ಲಿಂಗಗಳು ಕಾಣೋ ಥರ ಇಟ್ಟಿರ್ತಾರೆ. ನಾವು ಲಿಂಗಗಳ ದರ್ಶನ ಮಾಡಿಕೊಂಡು ಮುಂದೆ ಬರಬೇಕು. ನೈಋತ್ಯ ಲಿಂಗ ಆದ ನಂತರ ಸಿಗೋದು ವರುಣಲಿಂಗನೂ ಕೂಡ ಅಷ್ಟೇ. ದೇವಸ್ಥಾನದ ಬಾಗಿಲು ಕ್ಲೋಸ್ ಆಗಿದ್ರು ಕೂಡ ನಾವು ಮುಂದೆಯಿಂದ ಹೋಗಿ ದರ್ಶನ ಮಾಡ್ಕೊಂಡ್ಬಂದ್ವಿ. ಅದಾದ ನಂತರ ಒಂದು ಚಿಕ್ಕದಾದಂತಹ ಒಂದು ದೇವಾಲಯ ಸಿಗುತ್ತದೆ. ಅಲ್ಲಿ ನಂದಿ ಮತ್ತು ಶಿವನ ಒಂದು ವಿಗ್ರಹಕ್ಕೆ ನಾವೇ ಸ್ವತಃ ಜಲಾಭಿಷೇಕವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಬೇಕಿದ್ದರೂ ಇಷ್ಟ ಇದ್ದರೂ ಹೋಗಿ ಮಾಡ್ಬೋದು. ಅಲ್ಲಿ ಯಾವುದೇ ರೀತಿಯ ದುಡ್ಡೇನು ಇಸ್ಕೊಳೋದಿಲ್ಲ. ನಮಗೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿದ್ರಿಂದ ಮಾಡೋಣ ಅನ್ನಿಸ್ತು. ಹಂಗಾಗಿ ನಾವು ಕೂಡ ಹೋಗಿ ದೇವರಿಗೆ ಒಂದು ಜಲಾಭಿಷೇಕವನ್ನು ಮಾಡ್ತೀವಿ. ಅಲ್ಲಿ ಮತ್ತು ಅನ್ನ ಸಂತರ್ಪಣೆಗೆ ಯಾರಾದರೂ ದುಡ್ಡನ್ನು ಕೊಡುವಂತಹ ಮನಸ್ಸಿದ್ರೆ ಅವರು ದುಡ್ಡನ್ನು ಕೊಡ್ಬೋದು. ಯಾರೂ ಕಂಪಲ್ಸರಿ ಕೊಡಿ ಅಂತ ಎಲ್ಲೂ ಕೇಳೋದಿಲ್ಲ. ಹಾಗೆ ಇದೇ ದೇವಸ್ಥಾನದಲ್ಲಿ ಮುಂದೆ ನಮಗೆ 12 ಜ್ಯೋತಿರ್ಲಿಂಗಗಳು ಶಕ್ತಿಪೀಠಗಳಾದಂತಹ ಒಂದು 12 ಜ್ಯೋತಿರ್ಲಿಂಗಗಳ ಒಂದು ಮಾಡೆಲನ್ನು ಕೂಡ ಇಟ್ಟಿದ್ದಾರೆ. ಅದನ್ನು ನೋಡಿಕೊಂಡು ಮುಂದೆ ಸಾಗಿದರೆ ನಮಗೆ ಭೂವರಹ ಸ್ವಾಮಿಯ ಒಂದು ದೇವಸ್ಥಾನ ಕಂಡುಬರುತ್ತದೆ. ತದನಂತರ ಬರುವುದು ವಾಯುಲಿಂಗವನ್ನು ದರ್ಶನ ಮಾಡಿ ಹಾಗೆ ಮುಂದೆ ಸಾಗಿದರೆ ಮಧ್ಯದಲ್ಲಿ ನಮಗೆ ಸೂರ್ಯಲಿಂಗ ಮತ್ತು ಚಂದ್ರಲಿಂಗ ಎರಡೂ ಕೂಡ ಸಿಗ್ತವೆ. ಅವೆರಡನ್ನು ಕೂಡ ನಾವು ದರ್ಶನ ಮಾಡಿಕೊಂಡು ಮುಂದೆ ಸಾಗಬೇಕು. ಈ ಒಂದು ಬೆಟ್ಟದ ಒಂದು ವಿಶೇಷ ಏನಪ್ಪ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಇದು 3,350 ಕೋಟಿ ವರ್ಷದಿಂದ 450 ಕೋಟಿ ವರ್ಷಗಳ ಹಿಂದೆ ಈ ಒಂದು ಬೆಟ್ಟ ಸ್ಥಾಪನೆಯಾಗಿದೆ ಅಂತ ಹೇಳ್ಬಿಟ್ಟು ನಮಗೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ದೃಢಪಡಿಸಿದೆ. ಮತ್ತು ಅಷ್ಟೇ ಅಲ್ಲದೆ ಅಮೇರಿಕದ ವಿಜ್ಞಾನಿಗಳು ಕೂಡ ಇಲ್ಲಿನ ಮಣ್ಣನ್ನು ತಗೊಂಡೋಗಿ ಅವರು ಟೆಸ್ಟ್ ಕೂಡ ಮಾಡಿ ಇದು ಸುಮಾರು ಹಿಮಾಲಯಕ್ಕಿಂತ ಮೊದಲೇ ಸೃಷ್ಟಿಯಾಗಿದೆ ಎಂದು ಅಮೆರಿಕದ ವಿಜ್ಞಾನಿಗಳು ಕೂಡ ದೃಢಪಡಿಸಿದ್ದಾರೆ. ಇಂತಹ ಒಂದು ಇತಿಹಾಸ ಇರುವಂತಹ ಅರುಣಾಚಲೇಶ್ವರನಿಗೆ ಹೋಗಿರುವ ನಾವೇ ಪುಣ್ಯವಂತರು. ಅಲ್ಲಿಂದ ಮುಂದೆ ಬಂದು ನಾವು ತದನಂತರ ಬರೋದು ಕುಬೇರಲಿಂಗಕ್ಕೆ ಬರ್ತೀವಿ. ಕುಬೇರಲಿಂಗಕ್ಕೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಬೆಳಕಾಗಿತ್ತು. ಅವಾಗೆ ಅಲ್ಲೆಲ್ಲ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಮಾಡ್ತಿದ್ರು. ನಾವು ಪೂಜೆಯನ್ನು ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂದ್ವಿ. ಅಲ್ಲಿಂದ ಕುಬೇರಲಿಂಗದಿಂದ ಒಂದು ಪರ್ಲಾಂಗ್ ಮೀಟರ್ ಮುಂದೆ ಬಂದರೆ ಅಲ್ಲಿ ನಮಗೆ ಮೋಕ್ಷ ದ್ವಾರ ಸಿಗುತ್ತದೆ. ಮೋಕ್ಷ ದ್ವಾರದಲ್ಲಿ ಜನ ತುಂಬ ಇದ್ದರು. ಆದರೂ ನಾವು ಲೈನಲ್ಲಿ ನಿಂತ್ಕೊಂಡು ಒಂದು 20 ನಿಮಿಷ ವೆಯ್ಟ್ ಮಾಡಿ ಮೋಕ್ಷ ದ್ವಾರದ ಮೂಲಕ
ಈಚೆ ಬಂದ್ವಿ. ನಾವು ಮೋಕ್ಷದ್ವಾರವನ್ನು ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಅವಾಗೆ 6:30 ಆಗಿತ್ತು. ಅಷ್ಟೊತ್ತಿಗೆ ಅವಾಗೆ ಸೂರ್ಯ ಚೆನ್ನಾಗಿ ಉದಯ ಆಗಿದ್ದ. ನಮಗೆ ಗಿರಿ ದರ್ಶನ ಕೂಡ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನಾವು ನೈಟೆಲ್ಲ ಒಂದು ಗಿರಿ ಪ್ರದಕ್ಷಿಣೆ ಮಾಡಿದ್ರಿಂದ ನಮಗೆ ನೈಟು ಬೆಟ್ಟ ಅಷ್ಟು ನೀಟಾಗಿ ಕಾಣ್ತಾ ಇರಲಿಲ್ಲ. ಆದರೆ ಇಲ್ಲಿಗೆ ಕುಬೇರ ಮಾರ್ಗದ ಬರೋ ಅಷ್ಟೊತ್ತಿಗೆ ಕುಬೇರಲಿಂಗ ದಾಟೋ ಅಷ್ಟೊತ್ತಿಗೆ ನಮಗೆ ಒಂದು ಬೆಳಕಾಗ್ತಾ ಇದ್ದಿದ್ದರಿಂದ ಸೂರ್ಯ ಉದಯಿಸೋದನ್ನು ನೋಡಿಕೊಂಡು ನಾವು ಬೆಟ್ಟನೂ ನೋಡಿಕೊಂಡು ಅಲ್ಲಿಂದ ಹಾಗೆ ಮುಂದೆ ಸಾಗ್ತೀವಿ. ಮುಂದೆ ಸಾಗಿದರೆ ನಮಗೆ ಕೊನೆಯ ಲಿಂಗ ಆದಂತಹ ಈಶಾನ್ಯ ಲಿಂಗ ಸಿಗುತ್ತದೆ. ಈ ಒಂದು ಈಶಾನ್ಯ ಲಿಂಗ ನಮಗೆ ಈ ಗಿರಿ ಪ್ರದಕ್ಷಿಣೆಯಲ್ಲಿ ಕಂಡುಬರುವಂತಹ ಕೊನೆಯ ಲಿಂಗ ಆಗಿತ್ತು. ಅಲ್ಲಿಗೆ ಬರುವಾಗ ಅಲ್ಲಿ ಕೂಡ ಅಭಿಷೇಕ ನಡೆದು ಅಲಂಕಾರ ಮಾಡ್ತಾಯಿದ್ರು ದೇವಸ್ಥಾನಕ್ಕೆ. ಅದನ್ನು ನಾವು ಅಲ್ಲೇ ವೆಯ್ಟ್ ಮಾಡಿ ಅಭಿಷೇಕ ಆದ ನಂತರ ಮೊದಲನೇ ಪೂಜೆ ಆದ್ದರಿಂದ ಪೂಜೆ ಮುಗಿಸ್ಕೊಂಡು ಮತ್ತೆ ಕೊನೆಯದಾಗಿ ರಾಜಗೋಪುರದ ಹತ್ರ ಬಂದು ನಮ್ಮ ಒಂದು ಗಿರಿ ಪ್ರದಕ್ಷಿಣೆನ ನಿಲ್ಲಿಸಿ ತಿರ್ಗಾ ನಾವು ಈ ಎಕ್ಸಿಟ್ ಗೇಟಿಂದ ಒಳಗಡೆ ಹೋಗಿ ದೇವರ ಒಂದು ಪ್ರಸಾದವನ್ನು ತೆಗೆದುಕೊಂಡು ಪುಳಿಯೋಗರೆ ಮತ್ತು ಪೊಂಗಲನ್ನು ಕೊಡ್ತಾರೆ 10 ರೂಪಾಯಿಗೆ. ಅದನ್ನು ತೆಗೆದುಕೊಂಡು ನಾವು ಗಿರಿ ಪ್ರದಕ್ಷಿಣೆಯನ್ನು ಮುಗಿಸಿದ್ವಿ. ಧನ್ಯವಾದಗಳು.